ಜಯನಗರ ಫೋರ್ತ್ ಲೈನ್ ಬಸ್ ಸ್ಟ್ಯಾಂಡ್ನಲ್ಲಿ ನಾವಿದ್ದೀವಿ. ನನಗೆ ವಾಶ್ರೂಮ್ ಅರ್ಜೆಂಟ್. ಜಸ್ಟ್ ಇಮ್ಯಾಜಿನ್ 25+ ಒಂದು ಫೀಮೇಲು ಜೆಂಟ್ಸ್ ವಾಶ್ರೂಮ್ಗೆ ಬಂದು ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತಾ? ಆವತ್ತಿನ ದಿನ ನಾನು ಏನಂತ ಹೇಳಿ, ನಮ್ಮ ತಾಯಿ ವಾಪಸ್ ಸಿಕ್ಕಿದ್ರು ಅನ್ನಲ್ಲ. 100 ಜನ ಓಡಾಡ್ತಾ ಇದ್ದಾರೆ. ಆಯಿತು, ಇದೆಲ್ಲ ರಿಯಲ್ ಲೈಫ್ ಅಲ್ವಾ? ಕಣ್ ತುಂಬಂತು. ಹತ್ಬಿಡಿ ಹೈ, ಇಲ್ಲಿ ಹೆಂಡತಿ ಅಲ್ವಾ ಬೆಂಡೆತ್ತಾರ ಮದುವೆ ಆದಮೇಲೆ, ಇದು ನಿಜ. ಅರ್ಥ ಆಯ್ತಲ್ಲ? ಗರ್ಲ್ ಫ್ರೆಂಡ್ ಆಗಿದ್ದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಉಳಿಸ್ಕೊಳ್ಳೋದು ಗಂಡು ಮಕ್ಳ ಕರ್ತವ್ಯ. ಇನ್ನೊಂದು ಡೌಟ್ಸ್ ಏನಂದ್ರೆ, ಈಗ ನೀವು ಮದುವೆ ಆಗಿದ್ರಲ್ಲ, ಸೊ ತಾಳಿ ಕಟ್ಬೇಕಾದ್ರೆ ಹೆಂಗೆ ಕಟ್ಟಿದ್ರಿ ಸರ್? ನಮ್ಮದು ರಿಜಿಸ್ಟರ್ ಮ್ಯಾರೇಜ್ ಆಯಿತು ಒಂದು. ಜೊತೆಗೆ ನಾರ್ಮಲ್ ಆಗಿ ಎಲ್ಲರೂ ಕೈಯಲ್ಲಿ ಕಟ್ತಾರೆ. ನಾನು 3 ಗಂಟೆ ಕಾಲಲ್ಲೇ ಕೆಳಗೆ ಹಾಕಿ ಆ ಹಾರನ ಒಳಗೆ ಹಾಕಿದೆ ಸರ್. ಖುಷಿ ಆಗುತ್ತೆ. ನೀವು ಕಣ್ಣೀರು ಹಾಕಿದ್ದಾಕೆ ಸರ್? ಒಂದು ಕಣ್ಣೀರಲ್ಲಿ 2 ಥರ ಇರೋದು, ಒಂದು ದುಃಖ ಪಟ್ಟಿ ಅಳೋದು, ಒಂದು ಆನಂದ ಭಾಷ್ಕ. ಅವೆರಡು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ನನಗೆ ಅವಳ ಬಗ್ಗೆ ಹೇಳ್ಕೊತ ಇದೀನಲ್ಲ ಅಮ್ಮ, ನಾನು ಅವ್ರನ್ನ ವಾಶ್ರೂಮ್ ಕರ್ಕೊಂಡು ಹೋಗಿದೆ, ಪಾಪ ಹೋಗ್ಬೇಕಾಗಿತ್ತಂತೆ ಅಂತ ಅವ್ರ ಅಮ್ಮನ ಹತ್ರ ಹೇಳೋಕ್ಕಾಗಲ್ಲ ಸರ್. ಅವ್ರ ಸ್ಕೂಲ್ ಮಕ್ಳ ಮುಂದೆ ಹೇಳೋಕ್ಕಾಗಲ್ಲ ಸರ್. ಹೌದು, ಸರಿನಾ? ನಾನದು ನನಗಾಗಿರೋದು ಪ್ರಾಬ್ಲಮ್ಮು. ಒಂದು ಹೆಣ್ಣು ಹುಡುಗಿಯಾಗಿ ಮುಲಾಜಿಲ್ದಿರ ಅದು ಗಂಡಸರ ವಾಶ್ರೂಮ್ನಲ್ಲಿ ಧೈರ್ಯವಾಗಿ ನಿಮ್ಮನ್ನು ಕರ್ಕೊಂಡೋಗಿ ಓಕೆ ವಾಶ್ ಮಾಡಿಸಿ ಕರ್ಕೊಂಡ್ಬಂದಿದ್ದಾರೆ. ಆದರೆ ನಾನು ಯೂರಿನ್ ಪಾಸ್ ಮಾಡಬೇಕು ಅಂತ ನನ್ನ ಇದು, ನನಗೆ ಅದಕ್ಕೆ ಹೆಲ್ಪ್ ಮಾಡಿ ಸೊ ವಾಪಸ್ ಆಗಿ ಬಂದ್ವಿ. ಅವ್ರ ಪಾಡ್ಗೆ ಅವ್ರ ಬಸ್ಸ ತಗೊಂಡು ಅವ್ರ ಮನೆಗೆ ಹೋದ್ರು. ನನ್ನ ಪಾಡ್ ನಾನು ಮಾಮೂಲಿ ನಮ್ಮ ನಟರಾಜ ಸರ್ವಿಸು ಎಲ್ಲೋದ್ರು ಅದೇ ರಾಮಾಯಣ ನಡ್ಕೊಂಡೆ ನಮ್ಮ ಪಿ ಜಿಗೆ ಹೋಗಿದ್ದು. ಓಕೆ ಫೈನ್. ಸೊ ಹಾಗಾಗಿ ಪರಿಚಯ ಆಗಿ ಮದುವೆನೂ ಆಯಿತು, ಮಗುನೂ ಆಯಿತು, ಈಗ ಹೀರೋನೂ ಆದ್ರಿ. ಆ ಸಿನಿಮಾ ನೋಡೋ ಭಾಗ್ಯನೂ ಕೂಡ ನಮಗೆ ಹತ್ತದಲ್ಲ ಸಿಗ್ಲಿ ಅಂದ್ರೆ ನಾನು ಕೇಳ್ಕೊಳ್ತೀನಿ. ಮದುವೆ ಆಗಿದೆ ಯಾವಾಗ ನಿಮಗೆ? 2020 ಕೊರೋನಾ ಟೈಮಲ್ಲಿ ತುಂಬಾ ಹೇಳ್ಕೊಳ್ಳೋದಿದೆ ಲೈಫ್. ನನ್ನ ಹೆಂಡತಿ ಬಗ್ಗೆ ಆಗ್ಬೋದು, ನನ್ನ ಒಂದು ಹಿಂಗಾಗಿ ಹೆಂಗೆ ನೀವು ಮದುವೆ ಆದ್ರಿ? ಹೇಗೆ ಅದು ಪ್ರೀತಿ ಶುರು ಆಯಿತು ನಿಮಗೆ? ಸರ್ ನೋಡಿ, ಲೈಕ್ ನಮ್ಮ ವೈಫ್ ಹೆಸರು ಒಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ವಿಶ್ವಾಸಕ್ಕೆ ಸರಿಯಾಗಿ ಸೇರ್ಕೊಳ್ಳಿ. ಸೊ ಅವರು ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ನಾನು ಆಸ್ ಎ ಸ್ಪೀಕರ್ ಆಗಿ ಸುಮಾರು ಕಡೆ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಅವರು ಇರೋ ಒಂದು ಸ್ಕೂಲಲ್ಲೂ ಆಸ್ ಎ ಗೆಸ್ಟ್ ಸ್ಪೀಚ್ಗಳನ್ನ ಕೊಡ್ತಾ ಇದ್ರಿ. ಗೆಸ್ಟ್ ಆಗಿ ನಾನು ಹೋಗಿದ್ದೆ. ಯಾವಾಗ ನಾನು ಅಲ್ಲಿಗೆ ಹೋದ್ನೋ ನನ್ನ ಒಂದು ಮಾತು ಅದೆಲ್ಲ ಸ್ಕೂಲಲ್ಲಿರೋ ಪ್ರಿನ್ಸಿಪಾಲ್ಗೂ ಮತ್ತು ಆ ಒಂದು ಮ್ಯಾನೇಜ್ಮೆಂಟ್ ಅವ್ರಿಗೂ ತುಂಬ ಇಷ್ಟ ಆಯಿತು. ಅದು ಹೆಂಗಾಯಿತು ಅಂದರೆ, ಆಸ್ ಎ ಸ್ಪೀಕರ್ ಆಗಿ ಹೋದವನು ಸ್ಪೋರ್ಟ್ಸ್ ಡೇ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಪ್ರತಿ ಸಲ ನಾನೇ ಗೆಸ್ಟು. ಸೊ ನನ್ನ ಸ್ಪೀಚು, ನನ್ನ ಪರ್ಫಾರ್ಮೆನ್ಸು, ಅವ್ರ ಒಂದು ಸ್ಕೂಲ್ ಡೇ ಫಂಕ್ಷನ್ನು ಏನೇ ಆದರೂ ನಾನೇ ಗೆಸ್ಟು. ಅದು ರಿಪೀಟ್ ಹೊಡಿತು. ಕಾವೇರಿ ವಿದ್ಯಾಕ್ಷೇತ್ರಂ ಅಂತ ಸ್ಕೂಲ್ ಹೆಸರು. ಕಾವೇರಿ ವಿದ್ಯಾಕ್ಷೇತ್ರ ಸಿಂಗ್ಸಂದ್ರದ ಹತ್ರ ಇದೆ. ಯಾವಾಗ ರಿಪೀಟ್ ಆಗಿ ಹೊಡೀತೋ ನನ್ನ ಒಂದು ಪರಿಚಯ ಸ್ಕೂಲಲ್ಲಿ ತುಂಬಾನೇ ಬೆಳ್ಕೊಂತ ಹೋಯ್ತು. ಮತ್ತೆ ಸ್ಕೂಲಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳೋರು. ಅವತ್ತು ನಮ್ಮ ಸ್ಕೂಲಿಗೆ ಬಂದಿದ್ರಲ್ಲ, ನೋಡಿ ಇವತ್ತು ಗೆದ್ದಿದ್ದಾರೆ ಮೆಡಲ್, ಪೇಪರ್ ಬಂದಿದೆ ಆರ್ಟಿಕಲ್ ನೋಡಿ, ನಾಳೆ ಟಿವಿಲಿ ಬರ್ತಾರೆ ಡ್ಯಾನ್ಸ್ ಶೋ ಇದೆ ಅಂತ ಅವ್ರದ್ದು ನೋಡಿ, ಮಜಾ ಟೆಕೀಸಲ್ಲಿ ಬಂದ್ರು, ಮತ್ತೊಂದ್ರಲ್ಲಿ ಬಂದು, ಈ ತರ ನಡೀತಾನೆ ಇತ್ತು. ನನ್ನ ಪಾಟಿಗೆ ನನ್ನ ಒಂದು ಹಾರ್ಡ್ ವರ್ಕ್ ಕ್ಲಾಸ್ ಪ್ರೋಗ್ರಾಮ್ ಯಾವುದೋ ಒಂದು ಬರ್ತಿತ್ತು ಹೋಗ್ತಿತ್ತು. ನನ್ನ ಪಾಟ್ ನಾನು ಹಿಂಗೆ ಹೋಗ್ತಿದ್ದೆ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ಇರೋರಲ್ಲ, ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರು ಆಗ್ಬೋದು ಎಲ್ಲರೂ. ಸೊ ಸರ್ ನೋಡಿದೆ ಅಂತ, ಪೇಪರಲ್ಲಿ ಬರ್ದೆ ಅಂತ, ನಮ್ಮ ಅನೌನ್ಸ್ಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಮಾತಾಡಿದೆ ಅಂತ, ಈ ರೀತಿ ಮೇಲೆ ನನ್ನ ಬಗ್ಗೆ ಸ್ಕೂಲಲ್ಲಿ ಪ್ರಚಾರ ಆಗ್ತಾನೆ ಹೋಗ್ತಿತ್ತು. ಸೊ ಇವರು ನನ್ನ ವೈಫ್ ಆದವರು ಯಾರು ಏನು ಅನ್ನೋದನ್ನ ನೋಡಿದ್ರು. ನಾನು ಅಲ್ಲಿಗೆ ಹೋದಾಗ ಗೆಸ್ಟ್ ಆಗಿ ಹೋದಾಗ ನೋಡಿದ್ರು, ಭಾಷಣ ಎಲ್ಲ ಕೇಳಿಸ್ಕೊಂತಿದ್ರು, ನೋಡ್ತಿದ್ರು, ಎಲ್ಲ ಇದೇ ತರ ನೋಡಿದ್ರು ಕೂಡ. ಇವ್ರನ್ನ ಡೈರೆಕ್ಟ್ ಸಂಪರ್ಕ ಮಾಡ್ಬೇಕೆ, ಅವ್ರಿಗೆ ಪ್ರೀತಿ ಆಗುತ್ತೆ ಇವೆಲ್ಲ ಏನೂ ಇಲ್ಲ. ಇವಾಗ ನಾರ್ಮಲ್ ಆಗಿ ಅನ್ಸುತ್ತಲ್ಲ, ಇವಾಗ ಈ ವಿಡಿಯೋ ನೋಡ್ತಾ ಇರ್ತಾರೆ, ಇವ್ರನ್ನ ಸಂಪರ್ಕ ಮಾಡ್ಬೇಕೆ ಏನಾದ್ರು ಅಂತ ಆ ರೀತಿ ಅವರು ಫೀಲ್ ಆಗಿ ನನ್ನನ್ನು ಸಂಪರ್ಕ ಮಾಡ್ಬೇಕಲ್ಲ ಅಂತೇಳಿ ಪ್ರಯತ್ನ ಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನ ಪಟ್ಟು ನನ್ನ ಕಾಂಟ್ಯಾಕ್ಟ್ ಕೆಲಸ ಎಲ್ಲ ಸಿಕ್ಕಿದೆ. ಆಮೇಲೆ ಆ ಟೈಮಲ್ಲಿ ನಾವು ಇದೆ ನಮ್ಮ ಸ್ವಿಮ್ಮಿಂಗ್ ಇದು ಅನ್ಕೊಂಡು ನಾವು ಪಿ ಜಿಲಿದ್ದೆ ನಾನು.
ಪಿ ಜಿಲಿ ಇದ್ರಿ. ಮನೆಗೆ ದೂರ ನಡ್ಕೊಂಡು ಹೋಗೋದು, ನಡ್ಕೊಂಬರ್ದು, ಟ್ರಾವೆಲಿಂಗು, ಬಸ್ಸು ಇವೆಲ್ಲ ಬೇಡ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಪಿ ಜಿ ಮಾಡ್ಕೊಂಡು ಪಿ ಜಿಲಿ ಇದ್ಬಿಟ್ಟಿದ್ದೆ. ಓಕೆ. ಸೊ ಪಿ ಜಿಯಲ್ಲಿ ಯೂಶುವಲ್ಲಾಗಿ ನಾನು ಇರ್ಬೇಕಾದ್ರೆ ನಮ್ಗೆ ಒಂದು ಟೈಮ್ ಇರ್ತಿತ್ತು, ಈ ಟೈಮ್ಗೆ ಊಟ, ಈ ಟೈಮ್ಗೆ ಬ್ರೇಕ್ಫಾಸ್ಟು ಅಂತ. ಆ ಟೈಮ್ ಅದು ಸಿಗೋದು, ಆ ಟೈಮ್ ವರ್ಕೌಟ್ ಮುಗಿಯೋದು, ಇನ್ನೇನು ಕೆಲಸ ರೆಸ್ಟ್ ಮಾಡೋದು. ಬಾಡಿಗೆ 7 ಅವರ್ ವರ್ಕೌಟ್ ಕೊಡ್ತಿದ್ವಿ ನಾವು. ಬೆಳಗ್ಗೆ 2 ಅವರ್ಸು, ಈವ್ನಿಂಗ್ 2 ಅವರ್ಸು, ಮಿಡಲ್ ಅಲ್ಲಿ ಜಿಮ್ಗೆ ಹೋಗ್ತಿದ್ರ? ಫಿಟ್ನೆಸ್. ನಿಮ್ಗೆ ಹೇಳಿದ್ರೆ ನಂಬಲ್ಲ, ಅದನ್ನೇ ಹೇಳ್ತಾ ಇರೋದು. ಅದು ಹೋಗ್ತಿದ್ರ ಅಂತ ಆಶ್ಚರ್ಯ ಆಗುತ್ತೆ. ಕೈ ಇಷ್ಟಿದೆಯಲ್ವಾ, ಇಷ್ಟರಲ್ಲಿ ಒಂದು 10 ರಿಂದ 15 ತರ ವರ್ಕೌಟ್ಸ್ ಇದೆ. ನಾನು ಯಾವ ರೀತಿ ಪ್ರೂವ್ ಮಾಡ್ಲಿ? ಇಷ್ಟು ಬಾಡಿಲಿ, ಅಪ್ಪರ್ ಬಾಡಿಲಿ ಏನೋ 15-20 ತರ ವಿತ್ ವೆಯ್ಟ್ಸ್, ವಿತೌಟ್ ವೆಯ್ಟ್ಸ್ ಅಲ್ಲ. ಓಕೆ. ಪುಷಪ್ಸ್ ಆಗಿರ್ಬೋದು, ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಾನು ಹೇಳೋದಲ್ಲ. ವಿತ್ ವೆಯ್ಟ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ವಿಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡಿ. ಸೊ ಲೈಕ್ ಈ ರೀತಿ 7 ಅವರ್ಸ್ ದೇಹ ದಂಡಿಸೋದೇ ಕೆಲಸ. ಮನಸ್ಸಲ್ಲಿ ಕಿಚ್ಚೆ ಬುಸ್ಕೊಂಡ್ಬಿಟ್ಟಿದ್ರು ಆಗ್ಲಡಿ. ಈ ಕಡೆ ಸಾಧನೆಗಳು ಹೋಗ್ತಾ ಇತ್ತು, ಆ ಕಡೆ ಸ್ಪೀಚಿಂಗ್ ಹೋಗ್ತಾ ಇತ್ತು, ಈ ಕಡೆ ಕೇಳಿದವ್ರಿಗೆ ನೋಡಿದವ್ರಿಗೆ ಇನ್ಸ್ಪೈರ್ ಆಗ್ತಾ ಇದ್ರಿ. ನಾನು ಕೂಡ ನಿಮ್ ತರ ಆಗ್ಬೇಕು ಅಂತ ಕೆಲವು ಜನಕ್ಕೆ ಬರ್ತಾನೆ ಇತ್ತು. ಇದ್ರ ಮಧ್ಯೆ ಲೈಟ್ ಆಗಿ ಕಾಂಟ್ಯಾಕ್ಟ್ ಶುರುವಾಯಿತು. ಲೈಕ್ ಅವರು ಮೇಡಮ್ ಅವರು ಈ ಥರ ನನ್ನ ಒಂದು ಭೇಟಿ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಹೇಳ್ತಿದ್ರು. ಲೈಕ್ ನಾನು ಕರಿತಿದ್ದೆ, ಬನ್ನಿ ಪ್ರೋಗ್ರಾಮ್ ಇದೆ, ಈ ತರ ಪ್ರೋಗ್ರಾಮ್ ಇದೆ ಬನ್ನಿ. ಅವ್ರ ಸ್ಕೂಲ್ ಟೈಮಿಂಗ್ಸು ನಮ್ದು ಹೇಳಿದ್ನಲ್ಲ, ವರ್ಕೌಟ್ ಬೆಳಗ್ಗೆ 8 ಗಂಟೆ 9 ಗಂಟೆ ಮುಗಿದೋಯ್ತು. 9 ಗಂಟೆಗೆ ಅವ್ರ ಸ್ಕೂಲ್ ಸ್ಟಾರ್ಟ್, ನನ್ಗೆ ಫ್ರೀ. 9 ಗಂಟೆಯಿಂದ ನಾನು ಮಧ್ಯಾಹ್ನ ತನಕ ಫ್ರೀ. ಅವ್ರ ಸ್ಕೂಲು. ನಾನು ಫೋನ್ ಮಾಡಬೇಕು ಅಂತಿದ್ದಾಗ ಅವ್ರಿಗೆ ಬಿಡುತ್ತಿರ್ಲಿಲ್ಲ. ನನ್ನ ಕ್ಲಾಸು ಮತ್ತೆ ಸಾಯಂಕಾಲ ಅವ್ರಿಗೊಂದು 5 ಗಂಟೆ 6 ಗಂಟೆ ಮೇಲೆ ಅವ್ರಿಗೆ ಫ್ರೀ. ನನ್ನ ಕ್ಲಾಸ್ ಮುಗಿಸ್ಕೊಂಡು 7:30 8 ಗಂಟೆಗೆ ನಾನು ಬಂದ ಮೇಲೆ ದೇಹ ಕೇಳ್ತಾ ಇದ್ದಿತ್ತು ಒಂದು ಊಟ, ಹಾಸಿಗೆ, ನಿದ್ದೆನೇ ಬೇರೆ ಆಪ್ಷನ್ ಇಲ್ಲ. ಇಲ್ಲಿಂದ ಹೋಗಕ್ಕೂ ಆಗ್ತಿರ್ಲಿಲ್ಲ, ನಮ್ಗೆ ಅಷ್ಟು ಟೈರ್ಡ್ ಆಗ್ಬಿಟ್ಟಿರೋದು. ಹೇಳಿದ್ನಲ್ಲ 7 ಅವರ್ ವರ್ಕೌಟ್ ಅಂದ್ರೆ ಆ ತರ ಇರ್ತಿತ್ತು. ಲೈಕ್ ಹೆಂಗೋ ಒಂದು ಸಂಡೇ, ಒಂದು ವೀಕ್ ಡೇಸ್ ಅಂತ ಇರುತ್ತೆ ನಮ್ಗೆ, ಫ್ರೈಡೆ, ಬುಧವಾರ, ಗುರುವಾರ ಇರ್ತಿರ್ಲಿಲ್ಲ. ಆ ಸಮಯ ಅವ್ರಿಗೆಲ್ಲ ಕೊಟ್ಟು ಉಳಿಸ್ಕೊಂಡೆ. ಸಿಕ್ಕಿದ ಕಾಂಟ್ಯಾಕ್ಟ್ನ ನೆಗ್ಲೆಕ್ಟ್ ಮಾಡಿದ್ರೆ ಉಳಿಸ್ಕೊಂಡ ನಂತರ ಒಂದು ಫೈನ್ ಡೇ ಮೀಟ್ ಆದ್ವಿ. ಸರ್ ಮೀಟ್ ಆಗೋದಕ್ಕೆ ಸುಮಾರು ಟೈಮ್ ತಗೊಂಡ್ವಿ. ಸುಮಾರು ಸ್ಕೂಲಲ್ಲಿ ಎಷ್ಟೇ ನೋಡಿದ್ರು ಕೂಡ ಈ ತರ ಭೇಟಿ ಮಾಡಕ್ ಆಗೇ ಇರ್ಲಿಲ್ಲ. ಇಲ್ಲ, ಎಲ್ಲ ಗುಂಪಲ್ಲಿ ಏನ್ ಮಾತಾಡೋದು. ಭೇಟಿ ಆದ್ವಿ. ಭೇಟಿ ಆಗಿ ಒಂದು ನನ್ನ ಪಾಸ್ಟ್ ಬಗ್ಗೆ, ನನ್ನ ಪ್ರೆಸೆಂಟ್ ಬಗ್ಗೆ, ನನ್ನ ಫ್ಯೂಚರ್ ಡ್ರೀಮ್ ಬಗ್ಗೆ ನಾನು ಶೇರ್ ಮಾಡ್ಕೊಂಡೆ. ಅವ್ರ ಪಾಸ್ಟ್ ಬಗ್ಗೆ, ಅವ್ರ ಪ್ರೆಸೆಂಟ್ ಇವಾಗ ಕೆಲಸ ಮಾಡ್ತಿರೋದ್ರ ಬಗ್ಗೆ, ಈ ರೀತಿ ಅವರೆಲ್ಲ ಶೇರ್ ಮಾಡ್ಕೊಂಡ್ರು. ಸುಮಾರು ಸಮಯ ಕಳೀತು. ಆಲ್ಮೋಸ್ಟ್ 3 to 4 hours ಕಳೀತು. ನಾವು ಪ್ರಪೋಸ್ ಮಾಡ್ಕೊಂಡಿಲ್ಲ, ಎಂತದಿಲ್ಲ, ಸುಮ್ಮನೆ ಮಾತಾಡ್ಕೊಂತಿದ್ವಿ. ಅವಾಗತ್ತು ಫೋನಲ್ಲಿ ಮಾತಾಡ್ಕೊಂಡಿದ್ವಿ, ಫೇಸ್ ಟು ಫೇಸ್ ಫೋನಲ್ಲಿ ಎದುರೆದುರು ಮಾತಾಡ್ತಾ ಇದೀವಿ. ಆಲ್ಮೋಸ್ಟ್ 3 to 4 hours ಆಯ್ತು. ಊಟದ ಸಮಯ ಹೆಚ್ಚು ಕಮ್ಮಿ, ಊಟಕ್ಕೆ ಹೋಗೋಣ ಅಂತ ಒಂದು ಮಾತುಕತೆ ಬಂತು. ಜಯನಗರ 4th ಬ್ಲಾಕ್. ನೀವು ನಂಬ್ತಿರೋ ಬಿಡ್ತಿರೋ, ಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ನಲ್ಲಿ ನಾವಿದ್ದೀವಿ. ನನಗೆ ಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಗೊತ್ತಲ್ಲ ಸರ್? ಜಸ್ಟ್ ಇಮ್ಯಾಜಿನ್ 25+ ಒಂದು ಫೀಮೇಲ್ ಜೆಂಟ್ಸ್ ವಾಶ್ರೂಮ್ಗೆ ಬಂದು ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಆವತ್ತಿನ ದಿನ ನಾನು ಏನಂತ ಹೇಳಿ, ನಮ್ಮ ತಾಯಿ ವಾಪಸ್ ಸಿಕ್ಕಿದ್ರು ಅನ್ನಲ್ಲ. ಕರ್ಕೊಂಡೋದ್ಲು. ನೂರಾರು ಜನ ಓಡಾಡ್ತಾ ಇದ್ದಾರೆ. ಜೆಂಟ್ಸ್ ಟಾಯ್ಲೆಟ್ ಅಲ್ಲಿ ಜೆಂಟ್ಸ್ಗಳು ಕೂಡ ಬಂದಿರ್ತಾರೆ. ಹೌದು, ನಿಮ್ಮನ್ನ ವಾಶ್ರೂಮ್ ಕರ್ಕೊಂಡೋದ್ಲು. ಇದೆಲ್ಲ ಆಯ್ತು. ಇದೆಲ್ಲ ರಿಯಲ್ ಲೈಫ್ ಅಲ್ವಾ? ಕಣ್ ತುಂಬಂತು. ಹತ್ಬಿಡಿ ಇಲ್ಲಿ ಹೆಂಡತಿ ಅಲ್ವಾ ಬೆಂಡೆತ್ತಾರ ಮದುವೆ ಆದ್ಮೇಲೆ, ಇದು ನಿಜ. ಅರ್ಥ ಆಯ್ತಲ್ಲ? ಗರ್ಲ್ಫ್ರೆಂಡ್ ಆಗಿದ್ದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಉಳಿಸ್ಕೊಳ್ಳೋದು ಗಂಡು ಮಕ್ಳ ಕರ್ತವ್ಯ. ಕಳ್ಕೊಂಡ್ವಿ ಅಂದರೆ ಹೋಯ್ತಾರೆ, ಎಕ್ಸ್ ಗರ್ಲ್ಫ್ರೆಂಡ್ ಆಗ್ತಾರೆ, ಬೇರೆ ಇನ್ನೇನಾಗಲ್ಲ ಅಲ್ಲಿ. ಹೆಂಡತಿ ಆದಮೇಲೆ ಕೊಟ್ರ ವಿಸಿಲ್ಲು ಪಲ್ಟಿ ಕೊಟ್ರ ಹಂಗಿರ್ತದ ಲೆಕ್ಕ. ಭಾಳ ಕಷ್ಟ ಸರ್ ಸಂಸಾರ ಅಂದಮೇಲೆ. ಅಯ್ಯೋ, ಫೈನಾನ್ಷಿಯಲಿ
ಜಗಳ, ಮನಸ್ತಾಪಗಳು, ಮಗು, ಹಿಂಸೆ, ತಡ್ಕೋಬೇಕು ಮನುಷ್ಯ, ಬೇರೆ ವಿಧಿ ಇಲ್ಲ. ಕರ್ಕೊಂಡೋದ್ರು ಅಂತರ ಲೈಫು ಕರ್ಕೊಂಡೋದ್ರು, ಅಕ್ಸೆಪ್ಟ್ ಮಾಡ್ಕೊಂಡ್ರು, ಫೀಲ್ ಆದೆ ನಮ್ಮ ತಾಯಿ ಥರ ಇವಳು ಅನ್ನೋ ಥರ ನಾನು ಫೀಲ್ ಆದೆ. ಚೆನ್ನಾಗಿತ್ತು ಅನ್ನೋದಕ್ಕಿಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲಪ್ಪ, ಸಿಕ್ಕಿದ್ಲಲ್ಲಪ್ಪ ನಂಗೆ ನಮ್ಮ ತಾಯಿ ವಾಪಸ್ಸು ಅನ್ನೋದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಪ್ರಪೋಸ್ ಮಾಡಿದ್ರಾಗ? ಇಲ್ಲ, ಏನೂ ಇಲ್ಲ. ಲೈಕ್ ಸಿ ಒಂದು ಅಟ್ಯಾಚ್ಮೆಂಟ್ ಇತ್ತು, ಒಂದು ಅಟ್ಯಾಚ್ಮೆಂಟ್ ಬಂತು. ಲೈಕ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳೇ ಪ್ರಪೋಸ್ ಮಾಡಿದ್ದು. ಇದೆಲ್ಲ ನನ್ನ ಫೀಲಿಂಗ್ಸ್ ನಾನು ಶೇರ್ ಮಾಡ್ಕೊಂಡೆ. ನೋಡಮ್ಮ, ಓಕೆ ಒಪ್ಕೊಂಡೆ, ಖುಷಿ ಆಯಿತು, ಎಲ್ಲ ಸಂತೋಷನೇ. ಪೇರೆಂಟ್ಸ್ ಇದಾರಲ್ಲ, ಕರೆಕ್ಟ್, ಸೊಸೈಟಿ ಇದೆಯಲ್ಲ, ಫ್ಯಾಮಿಲಿ ಇದೆಯಲ್ಲ, ರಿಲೇಷನ್ಸ್ ಇದಾರಲ್ಲ, ಎಲ್ಲರೂ ಹೆಂಗೆ ಇದು ಸಾಧ್ಯನಾ ಅಂತ. ಸರ್ ನೋಡಿ ಕ್ಲಾಪ್ಸ್ ಹೊಡಿತಾರೆ, ಮಗಳು ಕೊಡಲ್ಲ ಸರ್. ಖುಷಿಯ ವಿಧಿಲ್ ಹೊಡೆದ್ಬಿಡ್ತಾರೆ ವಯಸ್ಸಾದವ್ರು, ಬೇಕಾದ್ರೆ ಕ್ಲಾಪ್ಸ್ ಹೊಡಿತಾರೆ, ಖುಷಿ ಪಡ್ತಾರೆ, ನಿಮ್ಗೆ ಹಾರನೂ ಹಾಕ್ತಾರೆ, ಹಾರ ಹಾಕಿ ಸನ್ಮಾನ ಮಾಡಿ ಅವಾರ್ಡ್ಸ್ ಎಲ್ಲ ಕೊಟ್ಬಿಡ್ತಾರೆ. ಮಗಳನ್ನ ಯಾರು ಕೊಡಲ್ಲ ಸರ್. ಸೊ ಭಾಳ ಕಷ್ಟಪಟ್ಟು ಅವ್ರ ಮನೇಲೆಲ್ಲ ಒಪ್ಪಿಸಿ. ನೀವೇ ಒಪ್ಸಿದ್ರ? ಅದೇ ಹೋದೇವೆ. ಐ ಮೀನ್ ನನ್ನ ಬಗ್ಗೆ ಅವ್ರನ್ನ ಮನೇಲಿ ಅವ್ರ ತಾಯಿ ಹತ್ರ, ಅವ್ರ ತಂಗಿರ ಹತ್ರ ಎಲ್ಲ ಥರ ಶೇರ್ ಮಾಡ್ಕೊಂಡ್ಲಂತೆ. ಟಿ ವಿಲಿ ಬರ್ತಿತ್ತು ನೋಡಿ ಇವ್ರು ನನ್ನ ಪರಿಚಯ ಅಂತೆಲ್ಲ ಹೇಳಿದ್ರೆ, ಹೌದಾ ಪರಿಚಯನಾ, ಹಂಗೆ ಹಿಂಗೆ ಅಷ್ಟೇ ಅಷ್ಟೇ. ಮುಂದೆ ಧೈರ್ಯ ಇಲ್ಲ. ನಾನು ಇವ್ರನ್ನ ಇಷ್ಟಪಡ್ತಿದ್ದೀನಿ, ಮಾತು ಕೊಟ್ಟಿದ್ದೀನಿ ಮದುವೆ ಮಾಡ್ಕೋಬೇಕು ಅಂತ ಅನ್ನೋ ಧೈರ್ಯ ಇವ್ರಿಗೂ ಇಲ್ಲ. ಎಲ್ಲ ಫೈನಲಿ ಒನ್ ಫೈನ್ ಡೇ ಹೇಳ್ಕೊಂಡಿದ್ದಾಳೆ. ಸಮ್ ಪಾಸಿಟಿವ್ ರೆಸ್ಪಾನ್ಸು ಸಿಕ್ಕಿದೆ ಸಿಸ್ಟರ್ಸ್ ಕಡೆಯಿಂದ, ಸಮ್ ನೆಗೆಟಿವ್ ರೆಸ್ಪಾನ್ಸು ಸಿಕ್ಕಿದೆ. ಅವ್ರ ಸಂಬಂಧಿಕರಂತ ಚೆನ್ನಾಗಿ ಆಡ್ಕೊಂಡಿರ್ತಾರೆ, ಅದು ಬೇರೆ ಪ್ರಶ್ನೆ. ಅದಲ್ಲ ಸಂಬಂಧಿಕರ ಕತೆ ನೆಕ್ಸ್ಟ್ ಲೆವೆಲ್ ಇರ್ತದಲ್ಲ ಆಡ್ಕೊಳ್ಳೋದ್ರಲ್ಲಿ. ಅಂದ್ರೆ ನಿನಗೇನ ಬುದ್ಧಿ ಇದೆಯಾ, ಇಷ್ಟು ಓದಿದೀಯಾ, ಕೆಲ್ಸಕ್ಕೆ ಹೋಗ್ತೀಯಾ, ನೀನೇ ಸಾಕ್ಬೇಕಾಯ್ತದ ಅವನ್ನ, ಲೈಕ್ ಯಾಕೆ ಬೇಕು ನಿಂಗೆ ಇದು ರಿಸ್ಕ್, ಯಾಕೆ ನಾವಿಲ್ವಾ, ನಾವು ನೋಡ್ತೀವಿ, ಈ ರೀತಿ ಪ್ರಶ್ನೆ ಕಾಡ್ದು ಕೂಡ್ದು ಏನೇನೋ ಪಾಪ. ಅವರು ಮನಸ್ಸು ಅವ್ರಿಗೆ ಬದಲಾಗಕ್ಕೆ ಅದೇ ಅವ್ರ ವಿಶ್ವಾಸ ಇತ್ತು, ನನ್ನ ಹುಡುಗ ವಿಶ್ವಾಸ ನನ್ನ ಜೊತೆಲಿ ಇರ್ತಾನೆ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಬಿಡ್ಲಿಲ್ಲ. ನಾನು ಅದೇ ಉಳಿಸ್ಕೊಳ್ಳೋದನ್ನ ನಾನು ಪ್ರಯತ್ನ ಪಡ್ತಿದ್ದೆ, ಟೈಮ್ ಕೊಡ್ತಿದ್ದೆ, ಸಮ್ ಟೈಮ್ಸ್ ಸರ್ಪ್ರೈಸ್ ಕೊಡ್ತಿದ್ದೆ. ವಿದೇಶಕ್ಕೆಲ್ಲ ಹೋದಾಗ ಏನಾರು ತಗೊಂಡ್ಬರೋದು, ಈ ರೀತಿ ಸರ್ಪ್ರೈಸ್ ಕೊಡ್ತಿದ್ದೆ, ಗಿಫ್ಟ್ ಕೊಡ್ತಿದ್ದೆ. ಮತ್ತೆ ಇದಾರಲ್ಲ ನಮ್ಮ ಫ್ರೆಂಡ್ಸು ಬಾಲ ಇದೆಯಲ್ಲ ಒಂದಷ್ಟು ಜನ, ಎಲ್ಲರೂ ಅವರು ಒಬ್ಬೊಬ್ರು ಒಂದೊಂದು ಸೊ ಒಬ್ಬೊಬ್ರು ನಂತರ ಸಹಾಯ ಮಾಡೋರು. ಸೊ ಅವ್ರನ್ನ ಉಳಿಸ್ಕೊಂಡು ಮನೆಯಲ್ಲಿ ಒಪ್ಸಿ, ನಮ್ಮ ಮನೇಲಿ ಅವ್ರ ಮನೇಲಿ ಒಪ್ಸಿ ಮದುವೆ ಮಾಡ್ಕೊಂಡ್ವಿ. ಅದೇ ಕೋವಿಡ್ ಸಮಯ. ಇಲ್ಲ ಸರ್, ನಮ್ಮ ಮನೆ ಹತ್ರನೇ ದೇವಸ್ಥಾನದಲ್ಲಿ. ಈ ಮನೇಲಿ ಶಾಸ್ತ್ರೋಪವಾಗಿ ಆಯ್ತು. ಎಲ್ಲ ಆ ಟೈಮಲ್ಲಿ 5 ಜನ ಬರಬೇಕು, ಗಂಡು ಕಡೆ 5 ಜನ, ಹೆಣ್ಣು ಕಡೆ 5 ಜನ. ಈ ಜಾಸ್ತಿ ಪೂಜಾರಿಗಳು ಬರಂಗಿಲ್ಲ, ಅವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಏನು ಬೇರೆ ಆಪ್ಷನ್ನೇ ಇಲ್ಲ. ಲೈಕ್ ಕೋವಿಡ್ ಟೈಮಲ್ಲಿ ಮದುವೆ ಆಯಿತು. ನೆಕ್ಸ್ಟ್ 2021 ಮಗು ಆಯಿತು. ಸೊ ಮಗು ನಾಮಕರಣ ಎಲ್ಲರನ್ನೂ ಕರೆಸಿ ಎಲ್ಲರ ಆಶೀರ್ವಾದ ಪಡ್ಕೊಂಡ್ವಿ. ನನ್ನ ಮಗಳಿಗೆ ನಮ್ಮ ಅಪ್ಪ ನನಗೆ ಹೆಂಗೆ ವಿಶ್ವಾಸ ಅಂತ ಹೆಸರಿಟ್ರಲ್ಲ, ಅದೇ ರೀತಿ ನನ್ನ ಮಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಮಗಳನ್ನ ಪ್ರಶಸ್ತಿ ಅಂತ ಹೆಸರಿಟ್ಟೆ. ಸೊ ಇವತ್ತು ಮಗಳ ಹೆಸರು ಪ್ರಶಸ್ತಿ. ಈಗ 4 ವರ್ಷ ವಯಸ್ಸು ಅವಳಿಗೆ. ಇದೆ ಸರ್ ನಮ್ಮ ಕುಟುಂಬ ಇದು. ನಮ್ಮ ತಂದೆ ತಾಯಿ ನನಗೆ ಹೆಂಗೆ ಹೆಸರಿಟ್ರು ವಿಶ್ವಾಸ ಅಂತ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಯತ್ನ ಪಟ್ಟನೋ, ಅದೇ ರೀತಿ ನನ್ನ ಮಗಳು ನಾಳೆ ಎಲ್ಲನ ಸ್ಕೂಲ್ ಕಾಲೇಜಸ್ ಅಲ್ಲಿ ತುಂಬಾ ಏನಾನ ಲೇಜಿ ಬಿಡೋದು, ತರಲೆ ಮಾಡೋದು, ಈ ಥರ ಮಾಡಿದ್ರೆ ರಿಮೈಂಡ್ ಮಾಡ್ಬೇಕು ಅವ್ರ ಟೀಚರ್ಸು, ಅವ್ರ ಸೀನಿಯರ್ಸ್. ನಿಮ್ಮ ತಂದೆ ಈ ಥರ ಜೀವನ ರೂಪಿಸ್ಕೊಂಡು ಹಿಂಗಿದ್ದಾರೆ, ನಿನಗೆ ಒಂದು ಹೆಸರು ಪ್ರಶಸ್ತಿ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಿನ್ನ ಹೆಸರಿಗೆ ನೀನು ಗೌರವ ಕೊಡು. ಆ ಹೆಸರು ಆ ಒಂದು ರೆಸ್ಪೆಕ್ಟ್ ಕೊಡ್ಲೂಬೇಕು. ಮತ್ತೆ ಅವಳಿಗೊಂದು ಜವಾಬ್ದಾರಿ ಬಂದ್ಬಿಡುತ್ತೆ. ಜವಾಬ್ದಾರಿ ಬಂದಾಗ ಎಷ್ಟು ತಕ್ಕಾಗಿ ನಾವು ನಡ್ಕೋಬೇಕು ಅನ್ನೋದು ಕೂಡ ಬಂದ್ಬಿಡುತ್ತೆ. ಆಮೇಲೆ ಅಪ್ಪ ನೋಡಿರ್ತಾರೆ, ಮನೆಗೆ ಬರ್ತಿದಂಗೆ ನೋಡಿ ಇಷ್ಟೊಂದು ಅವಾರ್ಡ್ಗಳು, ಎಷ್ಟು KG ಗಟ್ಟಲೆ ಆ ಮೆಡಲ್ಸ್ಗಳು, ಇದೆಲ್ಲ. ಇದ್ರ ಮಧ್ಯ ಸಿನಿಮಾ ಹೆಂಗ್ ಮಾಡಿದ್ರಿ ನೀವು, ಹೀರೋ ಹೆಂಗೆ ಅದು? ಇದು ರೈಟ್ ನ್ಯೂಸ್.